ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಭಾನುವಾರ. ಸೊ ಇವತ್ತು ಫೆಬ್ರವರಿ 1. ಸೊ ಇವತ್ತು ನಮ್ಮ ಮನೆಯವರು ಕೆಲಸಕ್ಕೆ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹೋಗ್ತೀನಿ ಅಂತ ಅಂದರು ರಾತ್ರಿ. ಸೊ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಟೈಮಿಂದ 8:30 ಆಗಿದೆ. ಸೊ ಈಗ ಇನ್ನೂ ಮನೇಲಿದ್ದಾರೆ. ಸೊ ಈಗ ಹೊರಗಡೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಅಂದರೆ ಚಿಕನ್ ತರೋದಕ್ಕೆ ಫ್ರೆಂಡ್ಸ್. ನಮಗೆ ಇಲ್ಲೆಲ್ಲೂ ಚಿಕನ್ ಇಷ್ಟ ಆಗ್ತಾಯಿಲ್ಲ. ಲಾಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕಾದ್ರೆ ಅಲ್ಲಿ ಚನ್ಸಂದ್ರದಿಂದ ಚಿಕನ್ ತೊಗೊಂಬಂದಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪೀಸ್ಗಳು ಕೂಡ ಚೆನ್ನಾಗಿ ನಾವು ಕೇಳ್ದಂಗೆ ಹೊಡೆದಿದ್ರು. ಸೊ ಇಲ್ಲಿ ನಾವು ಕೇಳ್ದಂಗೆಲ್ಲ ಹೊಡಿಯಲ್ಲ, ಅವ್ರಿಗೆ ಇಷ್ಟ ಬಂದಿದ್ದು ಅರ್ಧ ಕೆಜಿಗೆ ಹಾಕ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಮಗೆ ಸ್ಕಿನ್ ತುಂಬ ಇಷ್ಟ. ಸೊ ಹಾಗಾಗಿ ಇಲ್ಲಿ ತೊಗೊಳ್ಳಲ್ಲ, ಅಲ್ಲೇ ಹೋಗ್ತಾಯಿದ್ದೀವಿ. ಸೊ 1 kg ಹಂಗೆ ತೊಗೊಂಬರೋಣ ಅಂತ ಅಂದ್ಕೊಂಡು ಸೊ ನಮ್ಮ ಮನೆಯವ್ರು ರೆಡಿ ಆಗ್ತಿದ್ದಾರೆ. ಸೊ ಬನ್ನಿ ಹೋಗಿ ಚಿಕನ್ ತೊಗೊಂಬರೋಣ. ಸೊ ಫ್ರೆಂಡ್ಸ್, ಚಿಕನ್ ತೊಗೊಳೋದು ಕ್ಯಾನ್ಸಲ್ ಆಯಿತು. ಸೊ ಇಲ್ಲೇ ನಮ್ಮೂರಲ್ಲೇ ಹೋಗಿ ಮಟನ್ ತೊಗೊಂಡು ಹೋಗ್ತಾಯಿದ್ದೀವಿ. ಈಗ ಮಟನ್ ತೊಗೊಂಡೋಗಿ ಮನೇಲಿ ಇಟ್ಟು ಮತ್ತೆ ಈಗ ರಾಗಿ ಇದೆ ಫ್ರೆಂಡ್ಸ್, ರಾಗಿ ಹಸಿಟ್ಟು ಖಾಲಿ ಹೋಗಿದೆ. ಸೊ ರಾಗಿ ಎತ್ಕೊಂಡೋಗಿ ಮಿಷಿನ್ ಹಾಕ್ಸ್ಕೊಂಬರ್ಬೇಕು ಫ್ರೆಂಡ್ಸ್. ಬನ್ನಿ. ಬಿಸ್ಕೆಟ್ಗಳು ಜಾಸ್ತಿ ಆಗಿಬಿಟ್ರೆ ಬಂದು ಆರ್ಡರ್ ಮಾಡ್ತಾಯಿದ್ರು, ಕರೀತಾಯಿದ್ರು, ಬರ್ತಾಯಿಲ್ಲ. ಸೊ ಫ್ರೆಂಡ್ಸ್, ಇಲ್ಲಿ ರಾಗಿ ಮಿಷಿನಿಗೆ ಬಂದಿದ್ದು. ಸೊ ನೋಡಿ, ಇಲ್ಲಿ ಸ್ವಲ್ಪ ರಾಗಿ ಇದೆ, ತೊಗೊಂಬಂದಿದ್ದೀವಿ. ಫಸ್ಟು ರಾಗಿನ ಅದರಲ್ಲಿ ಕ್ಲೀನ್ ಮಾಡಿಸಿ, ಆಮೇಲೆ ಇದರಲ್ಲಿ ಪಾಲಿಷ್ ಮಾಡಿಸಿ, ಆಮೇಲೆ ಅದರಲ್ಲಿ ಹಾಕ್ಸ್ಬೇಕು. ಸೊ ಬನ್ನಿ ಈಗ ಕ್ಲೀನ್ ಮಾಡಿ ಮೇಲೆ ರೀ. ಅಂದ್ರೆ ತೊಳೆಯಕ್ ಕಷ್ಟ ಅನ್ನೋರೆಲ್ಲ ಇದ್ರಲ್ಲ ಮಾಡಿಸ್ಕೊಳ್ಳೋದು. ಯಾರು ತೊಳೆಯೋದು ಒಣಗಾಗ 3 ದಿನ ಒಣಗಬೇಕಾದ್ರೆ ಕೆಲಸ ಇದ್ದೇವ್ರಿಗೆ. ನೋಡಿ, ಇದು ಪಾಲಿಶ್ ಆಗಿರೋದು, ಇದು ಪಾಲಿಶ್ ಆಗ್ತಿರೋದು. ಎತ್ಕೊಂಡೋಗ ಅಲ್ಲ ಇಟ್ಕೊಂಡೋಗಿ ಏನಾಗಿದೆ? ಸೊ ಫ್ರೆಂಡ್ಸ್, ಆಮೇಲೆ ಮನೆಗೆ ಬಂದು ಬಿರಿಯಾನಿ ಮಾಡಿಕೊಂಡು ತಿಂದ್ವಿ. ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವರಂತೂ ಬಿರಿಯಾನಿ ಮತ್ತು ಸಾಂಬಾರನ್ನ ಅದು ಎಷ್ಟು ಸತಿ ಹೇಳ್ಬಿಟ್ರು, ತುಂಬ ಅಪರೂಪ ಅವ್ರು ಚೆನ್ನಾಗಿದೆ ಅಂತ ಹೇಳೋದು. ಅದರಲ್ಲೂ ಸಾಂಬಾರಂತೂ ತಿಂತಾನು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಆಮೇಲೆ ನಮ್ಮ ಮನೆಯವರು ಊಟ ಮಾಡಿಕೊಂಡು ಹೊರಗಡೆ ಹೋದರು. ಆಮೇಲೆ ಸೈಕಲ್ ತೊಗೊಂಬಂದಿದ್ರು ಫ್ರೆಂಡ್ಸ್. ಯಾರ್ದೋ ಸೈಕಲ್ ತೊಗೊಂಡ್ಬಿಟ್ಟು ಓಡಿಸು ನಿಜ. ಬಾಯ್ ಬಾಯ್. ಮಧ್ಯಾಹ್ನ ಊಟ ಆದಮೇಲೆ ವ್ಲಾಗ್ ಮಾಡೋದಕ್ಕೆ ಆಗಿಲ್ಲ, ಯಾಕಂದರೆ ಇವತ್ತು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡೋದಿತ್ತು. ಸೊ ಹಾಗಾಗಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಬೆಳಗ್ಗೆ ನಾಷ್ಟ ಮಾಡಿಲ್ಲ ಫ್ರೆಂಡ್ಸ್, ಎಲ್ಲ ಮಾಡೋಷ್ಟರಲ್ಲೇ 12 ಗಂಟೆ ಆಗೋಯ್ತು. ಸೊ ಇವತ್ತು ನಾವು ನಾಷ್ಟ ಮಾಡಿದ್ದೆ 12:30 ಆಗಿತ್ತು. ಸೊ ಹಾಗಾಗಿ ಇನ್ನೂ ತಿಂದಿಲ್ಲ. ಈಗ ನಮ್ಮ ಮನೆಯವರು ಹೊರಗಡೆ ಹೋಗಿದ್ದಾರೆ. ಟೈಮ್ ಬಂದು 6:30 ಆಗಿದೆ. ಸೊ ಕಿಚನ್ ಎಲ್ಲ ಕ್ಲೀನ್ ಆಗಿದೆ. ನಾಳೆ ಬಂದು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನೆನೆದು ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ ಫ್ರೆಂಡ್ಸ್, ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಹೋದ್ವಿ, ನಾನ್ ವೆಜ್ ತೊಗೊಂಬಂದು ಅದು ಮಾಡಿ ಅದೇ ತಿಂದು ಕಿಚನ್ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡೋಷ್ಟರಲ್ಲಿ ಇಷ್ಟೊತ್ತಾಗಿದೆ. ಸೊ ಮೇಲೆ ಸ್ವಲ್ಪ ಟ್ಯಾಂಕೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಅದೆಲ್ಲ ಬಂದಿದ್ರು ನೋಡ್ಕೊಂಡು ಹೋಗೋದಕ್ಕೆ, ಮತ್ತು ಸೀಟ್ ಮೇಲೆಲ್ಲ ಒಂದು ಸ್ವಲ್ಪ ಕಸ ಗುಡಿಸ್ಕೊಳ್ಳೋದು ಅದೆಲ್ಲ ಮಾಡ್ಕೊಳ್ತಾ ಇದ್ವಿ. ಸೊ ಹಾಗಾಗಿ ಜಾಸ್ತಿ ಏನೋ ಬ್ಲಾಗ್ ಮಾಡೋದಕ್ಕಾಗಿಲ್ಲ. ಮೇಲೆ ಸೀಟೆಲ್ಲ ಕ್ಲೀನ್ ಆಯಿತು. ಟ್ಯಾಂಕ್ ಒಂದು ಕ್ಲೀನ್ ಮಾಡಿಸೋವಾಗಿಲ್ಲ, ಯಾಕಂದರೆ ನೀರು ಮೊನ್ನೆ ತಾನೇ ನಾನು ಫುಲ್ ಮಾಡಿಬಿಟ್ಟಿದ್ದೆ. ಸೊ ಅದು ಫುಲ್ ಇರಲಿಲ್ಲ ಅಂದಿದ್ರೆ ಮಾಡ್ಬೋದಿತ್ತು. ಸೊ ಅದಕ್ಕೆ ಬೇಡ ನೆಕ್ಸ್ಟ್ ವಾರ ಮಾಡಿಸ್ಕೊಳ್ಳೋಣ ಅಂತ ಅದನ್ನು ಪೋಸ್ಟ್ಪೋನ್ ಮಾಡಿದ್ವಿ. ಈಗ ರಾತ್ರಿಗೆ ಬಂದುಬಿಟ್ಟು ಬಿರಿಯಾನಿ ಇತ್ತಲ್ವ, ಅದನ್ನೇ ಮಧ್ಯಾಹ್ನ ತಿಂದಿದ್ದು. ಮಟನ್ ಸಾಂಬಾರು ಮಾಡಿದ್ದೆ, ಅದನ್ನು ತಿಂದೇ ಇಲ್ಲ. ನೈಟ್ಗೆ ಅದೇ ಆಗುತ್ತೆ, ಅದಕ್ಕೆ ಮುದ್ದೆ ಮಾಡ್ಕೊಳ್ತೀನಿ.
ಕಿಚನ್ ಎಲ್ಲ ಕ್ಲೀನಾಗಿದೆ ಅನ್ನಲ್ಲ, ಫ್ರಿಜ್ ಒಂದಿದೆ ಫ್ರೆಂಡ್ಸ್, ಅದನ್ನು ನಾಳೆ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ನೆನ್ನೆದು ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ. ಸೊ ಈಗ ಅಪ್ಲೋಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಮಟನ್ ಸಾಂಬಾರಿಗೆ ಮುದ್ದೆ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ತುಂಬ ದಿನ ಆದಮೇಲೆ ಅಪರೂಪ ನಮ್ಮ ಮನೆಯವ್ರು ಚೆನ್ನಾಗಿದೆ ಅಂತ ಹೇಳೋದು ಅಂಥದ್ದು. ಮುದ್ದೆ ಸಾಂಬಾರು ಒಂದಂತೂ ತಿಂತಾಯಿದ್ರು ಕೂಡ ಅವರು ಚೆನ್ನಾಗಿದೆ ಇವತ್ತು ಚೆನ್ನಾಗಿ ಮಾಡಿದ್ಯಾ, ರೈಸ್ಗೂ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸಿಕ್ಕಾಪಟ್ಟೆ ನಂಗೆ ಖುಷಿ ಆಯಿತು. ಸೊ ಅವರು ಹೊಟ್ಟೆ ತುಂಬ ತಿಂದರೆ ಸಾಕು ಅಂತಲೇ ನಾನು ಅಡುಗೆ ಮಾಡೋದು. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು.